ಬಿಎಂಟಿಸಿ ಬಸ್ಗಳು ಬೆಂಗಳೂರಿನ ಜನರ ಪಾಲಿಗೆ ಕಿಲ್ಲರ್ ಆಗಿವೆ. ಬಿಎಂಟಿಸಿ ಬಸ್ಗೆ ಕಳೆದ ಶುಕ್ರವಾರ ಯುವತಿ ಬಲಿಯಾಗಿದ್ರು. ಇದೀಗ ಬಿಎಂಟಿಸಿ ಡ್ರೈವರ್ ಅಟ್ಟಹಾಸಕ್ಕೆ ಮಹಿಳೆಯೊಬ್ಬಳು ಸಾವನ್ನಪ್ಪಿದ್ದಾರೆ. ಅಳಿಯನ ಜೊತೆ ಹೋಗ್ತಿದ್ದ ಅತ್ತೆ ಮೇಲೆ ಬಸ್ ಹರಿದಿದೆ. ಕುಟುಂಬಸ್ಥರ ಕಣ್ಣೀರು ಹೇಳತಿರದು. ಇಷ್ಟಕ್ಕೂ ಏನಾಯ್ತು ನೀವೇ ನೋಡಿ. 5 ದಿನಗಳಲ್ಲಿ ಬಿಎಂಟಿಸಿಗೆ ಇಬ್ಬರು ಬಲಿ. ಬೈಕ್ಗೆ ಬಿಎಂಟಿಸಿ ಬಸ್ ಟಚ್. ಮಹಿಳೆ ಮೇಲೆ ಹರಿದ ಬಸ್, ಸ್ಥಳದಲ್ಲೇ ಸಾವು. ಬೆಂಗಳೂರಿಗರ ನೆಚ್ಚಿನ ಟ್ರಾನ್ಸ್ಪೋರ್ಟ್ ಅಂದ್ರೆ ಅದು ಬಿಎಂಟಿಸಿ ಬಸ್ಗಳು. ಆದರೆ ಇತ್ತೀಚೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇರೋ ಬಿಎಂಟಿಸಿ ಬಸ್ ಆಕ್ಸಿಡೆಂಟ್ಗಳು ಜನರಲ್ಲಿ ಭಯವುಂಟು ಮಾಡ್ತಿದೆ. ಚಾಲಕರ ಜಾಗರೂಕತೆ, ರ್ಯಾಶ್ ಡ್ರೈವಿಂಗ್ ಹಾಗೂ ನಿರ್ಲಕ್ಷ್ಯದಿಂದ ಬಿಎಂಟಿಸಿ ಬಸ್ಗಳಿಗೆ ಅನೇಕರು ಬಲಿಯಾಗಿದ್ದಾರೆ. ಇಂದು ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಬ್ಬ ಮಹಿಳೆ ಬಲಿಯಾಗಿದ್ದಾರೆ. ಇಂದು ಬೆಳಗ್ಗೆ 9 ಗಂಟೆಗೆ ಕೆಆರ್ ಮಾರ್ಕೆಟ್ನಿಂದ ಹಂಚಿಪುರ ಕಾಲೋನಿಗೆ ಹೋಗ್ತಾ ಇದ್ದ ಬಸ್ಗೆ ವಲ್ಲಿಯಮ್ಮ ಎಂಬ 64 ವರ್ಷದ ಮಹಿಳೆ ಬಲಿಯಾಗಿದ್ದಾರೆ. ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಬಳಿ ವಲ್ಲಿಯಮ್ಮ ಆಕೆಯ ಅಳಿಯನ ಜೊತೆ ಬೈಕ್ನಲ್ಲಿ ಹೋಗ್ತಿದ್ರು. ಈ ವೇಳೆ ಬಸ್ ಬೈಕ್ನ ಹಿಂದೆ ಕುಳಿತಿದ್ದ ವಲ್ಲಿಯಮ್ಮಗೆ ಟಚ್ ಆಗಿದೆ. ತಕ್ಷಣಕ್ಕೆ ಮಹಿಳೆ ಕುಸಿದು ಬಿದ್ದಿದ್ದಾರೆ. ಆಗ ಅವಳ ತಲೆಯ ಮೇಲೆ ಬಸ್ನ ಚಕ್ರ ಹರಿದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಳೆದ ಶುಕ್ರವಾರವಷ್ಟೇ ಪೀಣ್ಯದ 2ನೇ ಹಂತದಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದ 25 ವರ್ಷದ ಸುಮಾ ಎಂಬ ಮಹಿಳೆ ಮೇಲೆ ಬಸ್ ಹತ್ತಿ ಸಾವನ್ನಪ್ಪಿದ್ರು. ಇಂದು ನಡೆದ ಈ ಘಟನೆಯಲ್ಲಿ ವಲ್ಲಿಯಮ್ಮ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವಲ್ಲಿಯಮ್ಮ ಪತಿ ಸಹ 4 ತಿಂಗಳ ಹಿಂದೆ ಹೃದಯಾಘಾತದಿಂದ ನಿಧನರಾಗಿದ್ರು. ಇದೀಗ ತಾಯಿ ಸಹ ಹೊರಟು ಹೋದ್ರು ಅಂತ 5 ಮಕ್ಕಳು ದುಃಖಿತರಾಗಿದ್ದಾರೆ. ಹಿಂದೆ ಕುಂತಿದ್ರು, ಅವರು ಓಡಿಸ್ಕೊ ಬರ್ತಾ ಇದ್ರು. ಹಿಂದೆ ಬಸ್ ಟಚ್ ಆಯ್ತಂತೆ. ಅವ್ರು ಈ ಕಡೆ ರೈಟಲ್ಲೇ, ನಮ್ಮ ತಾಯಿ ಹಿಂದೆ ಬಿದ್ದವ್ರೆ. ಬಸ್ ಮೇಲೆ ಹತ್ಬಿಟ್ಟಿದೆ. ಬಸ್ ಅವ್ರಿಗೆ ಏನಾದ್ರು ಗೌರ್ಮೆಂಟ್ ಬಸ್ಗೆ ಮೇಡಮ್, ಇವಾಗ ಬಿಎಂಟಿಸಿಂದನೇ ತುಂಬ ಪ್ರಾಬ್ಲಮ್. ಎಲ್ಲರೂ ಇವ್ರು ನೋಡಿ ಮೇಡಮ್, ಯಾರು ಕೊಡ್ತಾರೆ ಮೇಡಮ್ ನಮ್ಮ ತಾಯಿನ. ಇನ್ನು ಮೃತ ವಲ್ಲಿಯಮ್ಮ ಮಗ ಗಣೇಶ್ ಮಾತನಾಡಿ ಬಿಎಂಟಿಸಿ ವಿರುದ್ಧ ಕಿಡಿಕಾರಿದ್ದಾರೆ. ಬಸ್ ನಮ್ಮ ತಾಯಿ ತಲೆ ಮೇಲೆ ಹತ್ಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಎಷ್ಟು ಪರಿಹಾರ ಕೊಟ್ಟರೂ ಬೇಡ. ಡ್ರೈವರ್, ಕಂಡಕ್ಟರ್ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದಾರೆ. ಇದುವರೆಗೂ ಬಿಎಂಟಿಸಿ ಸಂಸ್ಥೆಯವರು ಸೌಜನ್ಯಕ್ಕೂ ಮಾತನಾಡಿಸಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ನಮ್ಮ ಅಕ್ಕನ ಎಲ್ಲ ನಮ್ಮ ಜಾಯಿಂಟ್ ಫ್ಯಾಮಿಲಿ ನಾವು ಒಟ್ಟಿಗೆ ಇರೋದು. ನಮ್ಮ ಅಕ್ಕನ ಗಂಡನ ಜೊತೆ ಎತ್ಕೊಂಡೋಗಿ ಬಿಡಕ್ಕೆ ಹೋದ್ರು. ಅದು ಲೆಫ್ಟಲ್ಲಿ ಹೋಗ್ತಿದ್ದಾರೆ. ಬಸ್ ಅವ್ರು ಬಂದು ಟಚ್ ಮಾಡಿದ್ರಂತೆ. ಪೊಲೀಸವರು CC ಕ್ಯಾಮ್ರಾ ಎಲ್ಲ ತೆಗ್ಸಿದ್ದೀವಿ. ಪೊಲೀಸ್ ಅವ್ರದ್ದೇ ತಪ್ಪು ಅಂತ ಹೇಳಿದ್ದಾರೆ. ಟಚ್ ಮಾಡಿ ಹಂಗೆ ಬಿದ್ದಿದ್ದಾರೆ. ಗಾಡಿ ಹಿಂಗೆ ಬಿದ್ದಿದೆ. ನಮ್ಮ ತಾಯಿ ಹಿಂಗೆ ಒಂದು ಸೈಡ್ ಕುಂತಿರೋದ್ರಿಂದ ಹಿಂಗೆ ಬಿದ್ದಿದ್ದಾರೆ. ಏನು ಹೇಳೋದಂತ ನಾವು ಡೈಲಿ ನೋಡ್ತಾನೆ ಇದ್ದೀವಿ. ಸ್ವಲ್ಪ ಹುಷಾರಾಗಿ ಇದು ಮಾಡಿ ಪರಿಹಾರ ಅಂತ ಅವ್ರ ಸೆತ್ ಮೇಲೆ ನಮ್ಗೆ ಏನಾರು ಕೊಟ್ಟರೆ, ನಮಗೆ 50 ಲಕ್ಷ ಕೊಟ್ಟರು ನಮ್ಮ ತಾಯಿ ಬರ್ತಾರೆ. ಒಟ್ನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಜನರ ಪ್ರಾಣ ಪಕ್ಷಿ ಹಾರಿ ಹೋಗ್ತಿದೆ. ಹೀಗಾಗಿ ಬಿಎಂಟಿಸಿ ತನ್ನ ಚಾಲನಾ ಸಿಬ್ಬಂದಿಗೆ ಸರಿಯಾದ ತರಬೇತಿ ನೀಡುವತ್ತ ಗಮನ ಹರಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.